ಎತ್ತೋಗಿತ್ತಪ್ಪ. ನೀವು ಹುಡುಕ್ತಾನೆ ಇದ್ರಿ, ರಾತ್ರೆಲ್ಲ ಹುಡುಕಿದ್ರಿ. ಎತ್ತೋಗಿದ್ದೆ ನೀನು? ನನ್ನ ಮಗ ಶಿವನು ಎಷ್ಟು ಚೆನ್ನಾಗಿ ಸಾಕೋಳೆ ನಮ್ಮ ಅಕ್ಕನ ಗೌರಕ್ಕನು. ಹಾಂ ಹೆಂಗ ಅವ್ನು ನೋಡು. ಯಾಕೋ ಹೋಗಿದ್ನಪ್ಪ, ಅಷ್ಟು ಕೆಲಸ ಇತ್ತು. ಓಯ್ ಯಪ್ಪಯ್ಯ, ಏಯ್ ಒಂದು ಕಿತಾನ ನಾನು ಎತ್ಕೊಳ್ಳಿಲ್ಲ ನಿನ್ನ. ಬರ ಇಲ್ಲಿ ಎತ್ಕೊಳ ಶಿವ, ಎತ್ಕ ನಿಮ್ಮ ಅಪ್ಪನ ಎತ್ಕ. ಏನು ಹಂಗೆ ನೋಡ್ತಾ ಇರೋದು ನೀನು? ಕತ್ತೆತ್ತೆ ಏಯ್ ಕಳ. ನೋಡ್ತಾನೆ ಎಲ್ಲ ನೋಡ್ತಾನೆ ನೋಡ್ದಿರ್ತಾನ. ನಾನು ಹೇಳಿದ್ದೀನಿ ಬೇಡ ಇನ್ನೂ 2 ದಿವಸ. ಏನಕ್ಕ ಇಷ್ಟು ಬಿರಿನ ಮುಕ್ತಿ, 1-2 ದಿವಸ ಜೊತೆಗಿರೋಣ ಅಂತ. ಅಷ್ಟು ಬಿರಿನ ಬಂದವನು ನೋಡು. ಓಹೋ ಆಕಾಶಿವ ಕೆಳಕ್ಕ ಡಬಾರ್ ಅಂತ ಹಾಕು ಹೇಳ್ತೀನಿ. ಬೀಳಿ ಕೆಳಕ್ಕ ನಿಮ್ಮ ಅಪ್ಪನ. ಅಪ್ಪ ನೋಡಪ್ಪ ಹೆಂಗೆ ನೋಡ್ತಾನೆ. ಕತ್ಗಿತ್ ನೋಯ್ತಾತ, ದಿಷ್ಟಿ ಆದಾತ ನನ್ನ ಮಗನ್ಕ. ನನ್ನ ಮಗನ ಎಲ್ಲಿ ಬೆಳಿತಾವನೋ ಏನೋ, ಅನಾಥವಾಗಿ ಬೆಳಿತಾವನೇನೋ ಅಂತ ಎದಾರಿಕೊಂಬಿಟ್ಟಿದ್ನಿ. ಸಾಕಾಯ್ತು ನಾನು ಇಷ್ಟು ದಿನ ವನವಾಸ ಬಿದ್ದಿದ್ಕು. ಇನ್ನು ಓದ್ತೀನಿ ನಾನು, ಇನ್ನು ಯಾಕೆ ಬೇಕು. ಏನು ನಿನ್ನ ಭಾಷೆ? ನಂಗೆ ಅರ್ಥ ಆಗಲ್ಲಪ್ಪ ನಿನ್ನ ಭಾಷೆ. ನಂಗಂತೂ ಅರ್ಥ ಆಗಲ್ಲ ನಿನ್ನ ಭಾಷೆ. ನಿಮ್ಮ ಅಮ್ಮನಿಗೆ ಏನು ಅರ್ಥ ಆಗ್ಬೇಕೇನ? ಸಾವಿತ್ರಿ ಅತ್ತಿಗೆಕ್ಕ ಆದಿತ್ಯದ ಯಜಮಾನಪ್ಪ ಇವನು. ಆದಿತ್ಯದ ಯಜಮಾನ ಎಲ್ಲ ತಿಳಿತದೆ. ಅಯ್ಯೋ ಬಿದ್ದಿಗಿದ್ದು ಹೋದಯ್ಯ, ಇಳ್ಕಪ್ಪ ಶಿವ ಗಟ್ಟಿಗೆ. ನೋಡಂಗೆ ಕತ್ತೆಕ್ ನೋಡ್ತಾ ಇರೋದು. ಆಹಾ ವಾ, ಅತ್ತಿಗೆ ನೋಡಿ ಜಾಸ್ತಿ ದಿನ ಆಗಿರ್ಬೇಕೋ, ಅದಕ್ಕೆ ನೋಡ್ತಾವನೆ. ಬೀಳ್ತೀಯ ಮುಂದಕ್ಕ ಎತ್ಕಳೆ ಹೋಗ್ಲಿ ಗೌರಿ, ಎತ್ಕೊ. ಬೇಡ ಶಿವನೇ ಇನ್ನಷ್ಟು ಎತ್ಕೊಳ್ಳಿ. ಕಚ್ಚರ ಇಕ್ಕ ಬಿದ್ದತ್ಯಾ. ಏನ್ ನನ್ನ ಹಾ? ಇದನ್ನೆಲ್ಲ ನೋಡಿ ನಂಗೆ ಕಣ್ಣುಗಳು ಪಾವನ ಆಗೋಯ್ತು ಭಗವಂತ. ಅದಕ್ಕೇನಪ್ಪ ನಾನು ಇಷ್ಟು ದಿನದ ವನವಾಸ ಬಿತ್ತಿದ್ದು. ನನ್ನ ಮಗನ ನನ್ನ ಗಂಡನ ಎಲ್ಲ ನೋಡ್ಬಿಟ್ನಿ. ಇನ್ನು ಓದ್ತೀನಿ ನಾನು. ಹೋಗೋಕೆ ಮುಂಚೆ ಯಾರನ್ನ ಒಂದಷ್ಟು ಜನ ಆಟ ಆಡಿಸ್ಕೋಬೇಕು ಅಂತ ನಂಗೆ ಆಸೆ. ಈ ಊರಾಗ ಯಾರವ್ರೆ ಅಂಥವರು? ಹಾಂ ನೋಡಿ ಇವಾಗ ಜ್ಞಾಪಕ ಬಂತು. ಆ ಗೌಂಡನು ಅವ್ನ ತಮ್ಮನ ರಾಜಪ್ಪನ, ಅವರಿಬ್ರು ನಂಗೆ ಬರೀ ಕೆಲಸ ಕೊಟ್ಟವ್ರೆ. ಊಟ ಎತ್ಕೊಂಡೋಗ ಹೋಗ ಎಲ್ಲನೂ ಶಿಳ್ಳಿಗ್ಲು ಹಾಕೋದು, ಕಲ್ಲಿಗ್ಲಾಗ ಹಾಕೋದು ಎಲ್ಲ ಮಾಡೋರೆ. ಅವ್ರನ್ನೊಂದು ಆಟ ಆಡಿಸ್ಬೇಕು ನಾನು. ಏನರಪ್ಪ ಎಲ್ಲರಿಗೂ ನಮಸ್ಕಾರ. ಆ ರಾಜಪ್ಪನೂ ಆ ಗೌಂಡನ್ನ ಒಂದು ಆಟ ಆಡಿಸ್ಬಿಟ್ಟು ಓದ್ತೀನಿ ನಾನು. ನಮ್ಮ ಭಾವನ ಕೇಳ್ಬೇಡ್ರಪ್ಪ, ನಮ್ಮ ಭಾವನ ಬೈತಾನೆ ಒಬ್ರಿಗೆ ತೊಂದರೆ ಮಾಡಿಕೊಡ್ತು ಅಂತ. ನೀವು ಯಾರು ಹೇಳ್ಬೇಡ್ರಿ. ಅವರಿಬ್ಬರ ಮೇಲೆ ನಂಗೆ ಬದುಕಿರೋಷ್ಟು ದಿವಸ ನಾವು ಬೋಲೆ ಪಾಪ ಇತ್ತು. ಏನು ಓದ್ತಾ ಇದ್ರೆ ಕಲ್ಲಿಗ್ಲಾಗ ಹಾಕೋದು, ಶಿಳ್ಳಿಗ್ಲು ಹೊಡಿಯೋದು, ಮಕ ನೋಡಿದ್ರೆ ನೆಗ್ಯೋದು ಎಲ್ಲ ಮಾಡೋರು. ಆವಾಗಂತೂ ಆಗಿಲ್ಲ ಏನು ಮಾಡೋಕ್ಕ. ಇವಾಗನ ಅವ್ರ ಮ್ಯಾಗ ಸೇಟ್ ತೀರ್ಸ್ಕೊಬೇಕು ನಾನು. ನಮ್ಮ ಅತ್ತಿಗೆ ಬರ್ತಾವಳೆ. ಶಿವಪ್ಪ ಬಾಕ ಏನಕ್ಕ ಇಷ್ಟೊತ್ತಿಗೆ ಎದ್ದಿದ್ವಾ? ಅಯ್ಯೋ ನಿದ್ದೋಗಿದ್ರೆ ತಾನಪ್ಪ ಹೇಳೋದ್ನವ. ಎಂತ ಕೆಲಸ ಕೊಡ್ತೀಯ ನೋಡಪ್ಪ ನೀನು. ಯಾಕಕ್ಕ ಅಂತ ನನ್ನನ್ನು ಕೇಳ್ತಾ ಇದೆಯಲ್ಲ. ನೀನು ಮಾಡಿದ್ ಸರಿನಾ? ನಾಲ್ಕು ಜನಕ್ಕೆ ಬುದ್ಧಿ ಮಾತು ಹೇಳೋ ನೀನು ಈ ಕೆಲಸ ಮಾಡೋದು ಸರಿನಾ? ನೇನೆ ಸಾಯಂಕಾಲ ನೀವು ಮನೆ ಹತ್ರಕ್ಕೆ ಬಂದು ನಾನು ಮಾತಾಡ್ತಾನೆ ಇದ್ದೀನಿ. ಸೈಕಲ್ ಹಾಕೊಂಡು ಹೊರಟೇ ಬಿಟ್ಟೆ ನೀನು. ಹಿಂಗೆ ಅರ್ಜೆಂಟ್ ಯಾರನ್ನೂ ನೋಡ್ಬೇಕಾಗಿತ್ತು, ಅದಕ್ಕೆ ಹೋದ್ನಿ. ಮತ್ ಮನೆಗೆ ಯಾರ ತನ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ತಾನೆ? ಇಲ್ಲ ಈ ಮನೆಗೇನೆ ಹೇಳ್ಬೇಕಾಯ್ತು, ಇಲ್ಲ ಆ ಮನೆಗೇನೆ ಹೇಳ್ಬೇಕಾಗಿತ್ತು. ಹಿಂಗೆ ಹೇಳಕ್ಕಾಗಿಲ್ಲಕ್ಕ. ಏಯ್ ಕಳ್ಳ ನೀನ. ಓಹೋ ಇವನ್ ಬಂದ್ಬಿಟ್ಟವನ ತೀಟಿಗೆ ಸುಬ್ಬನ. ಅಬ್ಬಬ್ಬಬ್ಬ ಏನು ವಾದ ಮಾಡ್ತಾನಪ್ಪ ನಿನ್ನ ಮೊಮ್ಮಗನು. ಸಾಧ್ಯವಿಲ್ಲ ಇವಂದು. ಬೋಲೆ ಜೋರ್ಗ ಉಟ್ಬಿಟ್ಟವನ. ಹೋಗು ನಿಮ್ಮ ಮೊಮ್ಮಗನು. ನೋಡು ನಿನ್ನ ಮೇಲೆ ಎಲ್ಲರೂ ದೂರ್ಗೆ ಹೇಳ್ತಾವ್ರೆ. ಏಯ್ ಲಪ್ಪಯ್ಯ. ಪಾಪ ನಮ್ಮ ಅತ್ತಿಗೆ ಇಲ್ಲಿಗೆ ಬಂದವಳೆ. ಅಲ್ಲಿ ಯಾರೂ ಇಲ್ಲ. ಯಾರು ನೋಡ್ಕೊತಾರೋ ಏನೋ. ನನ್ನ ಮಗನ ಹೋಗಿ ನೋಡ್ಕೊಂಡ್ರೆ ಚೆನ್ನಾಗಿರ್ತದೆ. ಏನು ಮಾಡ್ತಾನೆ ಏನೋ ನೋಡೋಣ. ಮಾಮ ಒಬ್ಬಟ್ಟಿಗೆಲ್ಲ ತಣ್ಣಗಾಗೋದ್ವು. ಇವಾಗ ಬರ್ತಾ ಇದೆಯಾ? ಅವಮ್ಮ ಇನ್ನ ನಿನ್ನ ಭಾಗ ನಿಮ್ಮ ಅಪ್ಪನ ಭಾಗ ಎಲ್ಲ ಹಂಗೆ ಅದೇ. ಅಯ್ಯೋ ನಮ್ಮ ಸರಸ್ವತಿ ಬಿರಿನ ಮದುವೆ ಆದ್ರೆ ಅವಳು ಹೊಟ್ಟೆಗಾನ ಹುಟ್ಟಿದ್ರೆ ತಿರ್ಗಾ ನಮ್ಮ ಯಜಮಾನ ನಾನೇ ಮದುವೆ ಆಗ್ಬೋದು. ಯಾಕ ನಮ್ಮ ಸರಸ್ವತಿ ಕೈನ ಮದುವೆ ಮಾಡ್ತೀರಾ? ಇವ್ರ ಹಿಂಕಾಲಾಗ್ತಾವ್ರೆ. ಹಾಂ ನಮ್ಮ ಭಾವ ತಡಿ, ಯಾಕೆ ನಮ್ಮ ಸರಸ್ವತಿ ಕೈನ ಮದುವೆ ಮಾಡಿಲ್ಲ ಅಂತ. ನಾನು ಫಸ್ಟ್ ಆ ಗೌಂಡನು ರಾಜಪ್ಪನ ಅಷ್ಟೊತ್ತು ಆಟ ಆಡಿಸ್ಬಿಟ್ಟು ಬರ್ತೀನಿ ತಡಿ. ಆಮೇಲೆ ಕೇಳ್ತೀನಿ ನಮ್ಮ ಭಾವನ. ನಮ್ಮ ಸರಸ್ವತಿಗ ಬಿರಿನ ಮದುವೆ ಆಗ್ಬಿಟ್ರೆ ಅವಳ ಹೊಟ್ಟೆಗೆ ನಾನೇ ಹುಟ್ಟೋದು. ಅಯ್ಯೋ ಇವರೆಲ್ಲ ಏನು ಒತ್ತುಟಕ್ಕೆ ಹಿಂಗೆ ಬಂದು ನಿಂತ್ಕೊಂಡವ್ರೆ? ಯಾಕ ಏನಾಯ್ತು? ಹಾಂ ಅತ್ತೆ ಇದೇನತ್ತೆ ಒತ್ತುಟಕ್ಕೆ ಎಲ್ಲ ಎದ್ದು ಬಂದು ಹಿಂಗೆ ನಿಂತ್ಕೊಂಡಿದ್ದೀರಾ? ಯಾಕೆ ರಾತ್ರಿ ಎಲ್ಲ ಮಲ್ಕೊಂಡಿಲ್ಲೇನೋ? ನಾಟಕ ಏನೋ ನೋಡಕ್ ಹೋಗಿದ್ರೇನೋ? ಎಲ್ಲಿ ನಾಟಕ ಆಡ್ತಾ ಇರೋದು ನೀವು? ಸರ್ ಬಿಟ್ರೆ ಅದೇನೋ ನನ್ನನ್ನು ಕರ್ಕೊಂಡು ಹೋಗಿದ್ದಿದ್ದು ರಾತ್ರಿ ಇಲ್ಲ ನಾಟಕ ನೋಡಕ್ಕ? ಓಹೋ ಅದೆಂಥ ಜನಗಳಮ್ಮ. ನಾನು ನಾಟಕ ನೋಡಿ ಅದೆಷ್ಟು ವರ್ಷಗಳಾಗೋಗೋದು. ನನ್ನನ್ನು ಕರ್ಕೊಂಡು ಹೋಗಿದ್ರೆ ಬರ್ತಾರಿಲ್ಲ ನಾನು. ಅದಕ್ಕೆ ನೋಡಿ ಇಂಥ ಚೇಷ್ಟಕ್ಕೆ ನಾನು ಬಲ್ರೇಗ ಹೋಗೋದು. ಅಯ್ಯೋ ಭಗವಂತ, ದಾವ್ ಮತ್ತಿಗೆ ನೋಡತ್ತಿಗೆ ಏನತ್ತಿಗೆ ಇವಳ ಮಾಡೋದು? ನಾವೆಲ್ಲ ನಾಟಕಕ್ಕೆ ಹೋಗಿದ್ರೆ ಅಲ್ಲ. ನಮ್ಮ ಯಜಮಾನ್ ಒಂದು ಹೊತ್ನಾಗ ಎದ್ದು ನೋಡ್ತೀನಿ, ಪಕ್ಕದಾಗೆ ಇಲ್ಲ. ಯಾವಾಗೋ ನಾಟಕ ನೋಡಕ್ ಹೊರಟೋಗ್ಬಿಟ್ಟವನೆ. ಏನ್ ಜನಗಳಮ್ಮ, ನನ್ನನ್ನು ಕೂಗಿದ್ದಿದ್ರೆ ಆತಾರಿಲ್ಲ, ನಾನು ಬರ್ತಾರಿಲ್ಲ. ಏನ್ ಸರಸ್ವತಕ್ಕ ನೀನು ಹೊರಟ್ಬಿಟ್ಟಿದ್ದೆ ನಾಟಕ ನೋಡಕ್ಕ? ಯಾವ ನಾಟಕನಮ್ಮ? ಯಾವ ನಾಟಕನೂ ಇಲ್ಲ.
ಅಜಯ್ ನೀನ್ ಬಂದಿದ್ದಲ್ಲ, ನೀನೇನು ನನ್ನ ಕರ್ಕೊಂಡು ಹೋಗಕ್ಕಾಗ್ತಿರಲಿಲ್ಲ. ನಮ್ಮ ಮನೆಗಿನ ಜನಕ್ಕಂತೂ ನಾನು ಬೇಡ ಬೇಡ ಏನ್ ನೀನಿಂತ ಮೋಸಗಾರಳು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಕರ್ಕೊಂಡು ಹೋಗಿದ್ರೆ ಆತ ಇರಲಿಲ್ಲ. ತಿರ್ಗಿ ನಾನು ಅಂತೀನಿ ಆಡ್ತೀನಿ ಅಂತ ಎಲ್ಲಾರು ನಾನು ಬೈತೀರಾ. ನೀವು ಮಾಡೋದು ಸರಿನಾ? ನಿಮ್ಗೆ ಯಾರಿಗೂ ಬೇಡ, ನನ್ನ ಗಂಡಗೂ ಬೇಡ. ಕರ್ಕೊಂಡು ಹೋಗಿದ್ರೆ ಏನಾಗ್ಬಿಡ್ತಾಯ್ತು? ಅಯ್ಯೋ ಒಳ್ಳೆ ಕಡು ಮಾತಲ್ಲಪ್ಪ. ಯಾವ ನಾತಣ ಅಮ್ಮ, ಯಾವ ನಾತಣ ನೋಡಕ ಹೋಯ್ಲ ನಾವು. ನಮ್ಮ ಲಪ್ಪನ ಹುಡ್ಕಕ ಹೋಯ್ದ್ರಿ ನಾವು. ಯಾವ್ದೋ ನಾಟಕ? ಶಣ್ಮಾತುಮ್ ಕಥನ ಇಲ್ಲ ಕೃಷ್ಣಾರ್ಜುನ್ದ? ಯಾವ್ದೋ ನಾಟಕ ಆಡಿದ್ದು? ಅಯ್ಯೋ ಬದಳಂತ ಹೋದಪ್ಪ. ನಾನ್ ತಂದು ತಾತ ಆಗುತ್ತದೆ ಹೋಗು. ಅಮ್ಮಳ ಹತ್ರ ಹೇಳಕ್ಕಾಗಲ್ಲ ನಾನು. ಹೇಳಪ್ಪ ಕುರಿತಾ ಅವನ್ನ ಎತ್ಕೊಂಡು ಹಚ್ಚಿನಿ. ಸಾವಿತ್ರಿ ಹೊತ್ತಿಗೆ ಹಾಲು ಕುತ್ಬೇಕಂತ ಕುರಿತಾ. ಹಾಂ ಸರಿ ಎತ್ಕೊಂಡು ಹೋಗಮ್ಮ. ನಂಗೂ ತೋಟ ಕಡೆ ಅಷ್ಟು ಕೆಲಸದ ಓದ್ತೀನಿ. ಎಲ್ಲ ಕೊಡಪ್ಪ ಆಯ್ತಾ ದೊಡ್ಡ ಮನುಷ್ಯನ. ಅಯ್ಯೋ ಇವನ ನೋಡ್ದೇನೆ ಗೌರಿ, ಶಿವನತ್ರಿಂದ ಎತ್ಕೊಂಡ್ರೆ ಹೆಂಗ ಹೇಳ್ತಾವ ನಿಂತ್ಕೊಡ. ಎತ್ಕೊಳ ಕತ್ತೇನಾತೈತ ಮಗುದು? ಎಲ್ಲ ಬಯಲೆ ಅಳ್ಕುಡ್ತಪ್ಪ ಬಯಲೆ. ಹಾ ಎಂತ ಗಿರೀಟ್ ನನ್ನ ಮಗ ನೀವ್ನು. ನೋಡ್ದ ನಿನ್ನ ಹತ್ರ ಇರೋ ಸತ್ತು ಅಳ್ತಾ ಇದ್ನಿ, ಇವಾಗ ಅವನ ಹತ್ರ ಹೋಯ್ತಷ್ಟು ನೆಗಿತಾರದ. ಎಲ್ಲ ಅಪ್ಪಯ್ಯ, ಹಾ ನೀನು ನಾಟಕಕ್ಕೆ ಹೋಗಿದ್ದೇನಾ? ಓ ನೀನು ಕರ್ಕೊಂಡೋಗಿರ್ತಾರೆ ಬಿಡು. ನನ್ನನ್ನು ಕರ್ಕೊಂಡೋದ್ರೆ ಏನೋ ಇವ್ರಿಗೆ ಬಾಧೆ. ಸರಸ್ವತಕ್ಕ ನನ್ನನ್ನು ಕರ್ಕೊಂಡೋಗಿದ್ರೆ ಆತ ಇರಲಿಲ್ಲ. ಯಾವ ನಾಟಕಕ್ಕೂ ಹೋಯ್ಲ ನಾವು, ಹೋಯ್ಲ ಮನೆಗೆ ಇದ್ರಿ ನಾವು. ಹೌದೇನಾ? ಹಾಗಾದ್ರೆ ಆ ಮಗು ನನ್ನ ಹತ್ರ ಬಿಟ್ಬಿಟ್ಟು ಹೋಗಿದ್ದೆ ನೀನು? ಅಯ್ಯೋ ಮಗು ತಾಳ್ತಿಡೆ ಅತ್ತಿಗೆದು. ಅವತ್ತು ನಾವಿಬ್ರು ಹೋಯ್ದಲ್ಲ, ಮಗುನ ನೋಡ್ಕೊಂಡ್ರೆ ಕತ್ತಿತ್ತಿ ನಾನು ಎಲ್ಲಾನು. ಆ ಮಗು ಅದು. ಓ ಸಾವಿತ್ರಕ್ಕನ ಮಗನ? ಎಷ್ಟು ಚೆನ್ನಾಗಿ ಆಗ್ಬಿಟ್ಟವನೆ, ಒಳ್ಳೆ ಬೊಮ್ಮೆ ಇದ್ದಂಗ ಅವನೇ. ಹಾ ಲಪ್ಪ ಇನ್ನ ಯಾವಾಗ ನಿಂಗೆ ಹೆಸರು ಕೊದ್ದ ನಿಮ್ ತಾತನ ನಿಮ್ಮ ಅಜ್ಜಿ? ಹೌದು ನಾಮಕರಣ ಯಾವಾಗ ಮಾಡೋದ? ಇವಾಗೆ ಮಾಡ್ಬಿಡೋಣ ಅನ್ಕೊಂಡಿದ್ರೆ ಏನು ಈ ವಾರ 15 ದಿವಸ ಕಳೆದ್ರೆ ಇದು ತುಂಬಿ ಆರಕ್ಕೆ ಓದ್ತದಂತೆ. ಅದಕ್ಕೆ ಇವಾಗೆ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೀರಿ. ಎಲ್ಲಿ ಮಾಡೋದು ಇವಾಗ ನಾಮಕರಣ? ಇನ್ನೇನು ನಮ್ಮನೆ ದೇವಸ್ಥಾನಕ್ಕೆ ಹೋಗೋದು, ನಮ್ಗೆ ಬೇಕಾದವ್ರಿಗೆ ಒಂದಷ್ಟು ಜನ ಊಟ ಹಾಕೋದು, ಹೆಸ್ರಿಕೊಂಬರೋದು ಅಷ್ಟೇ. ಅಷ್ಟೇ ಬಿಡು, ಇನ್ನೇನದೆ. ಸರಿ ಸರಸ್ವತಮ್ಮ ಕೇಕ ಮಗುನ ಕಟ್ ಕಳಿಸ್ರೆ ನಂಗೆ ಅಷ್ಟು ಕೆಲಸದ ಓಡ್ ಬರ್ತೀನಿ. ತಿರ್ಗತ್ತ ಬಾ ಕಾಪಿ ಕೊಡ್ತೀನಿ ಕುಡಿ ಅಂತೆ. ಇಲ್ಲ ಬರ್ತೀನಿ ಅಷ್ಟು ಕೆಲಸದೆ. ಅಯ್ಯ ನಂಗೆ ಕೈಕೊಂಡು ಕೊಡು, ನಾನು ಎತ್ಕೊಂತೀನಿ. ಮಕ್ಕ ನೋಡ್ತಾ ಇರೋದು ನೋಡಲ್ಲ ಈ ಶಿವ ಯಾರು ಎತ್ಕೊಂಡಿರೋದು ಅಂತ. ಅಯ್ಯೋ ಗೋಳಿ ಬುದ್ಧಪ್ಪ ಈ ಮಗುಕ. ಹಾ ಅಲ್ಲ ಯಾರು ಇಷ್ಟೊತ್ತು ಎತ್ಕೊಂಡ್ರು, ಇವಾಗ ಯಾರು ಎತ್ಕೊಂಡವ್ರಂತ ನಿಗಾಯಿಸೋದು ನೋಡ. ಮಕ್ಕಳನ್ನ ಹೆಂಗ್ ನಿಗಾಯಿಸ್ತದೆ? ಯಾರು ನಿನ್ನ ಎತ್ಕೊಂಡಿರೋದ? ಹಂಗ ನೋಡ್ತಾ ಇದೀಯಾ? ಲೇಪಯ್ಯ ನಗುವಮ್ಮ ಇದಕ್ಕ ನಗು ಎಷ್ಟು ಚೆನ್ನಾಗದ್ ನೋಡಮ್ಮ. ನಗು ಕಚ್ಚಾಕ್ಬಿಡ್ಬೇಕು, ಹಂಗೆ ಕಚ್ಚಾಕ್ಬಿಡ್ಬೇಕು ನನ್ನ ಮಗನ ಇವ್ನ. ಒಂದು ಚೆನ್ನಾಗದೆ ಅದಕ್ಕೆ ಮಗು ಮಾತ್ರ. ಹ್ಞೂ ಗೌರಮ್ಮ ಮಗು ಏನು ಚೆನ್ನಾಗದೆ. ಎಲ್ಲನೂ ಅವರು ಸಿಕ್ತಾತ್ನ ಎಂಟ್ರಮ್ಮನು ಪೋಲ್ಕೆನೆ ಅದೇ ಅದು ಆಡೋದೆಲ್ಲ ಒಂದೊಂದ್ಕಿತ ಹಂಗೆ ಆಡ್ತದಿದ್ದು. ಹಾಂ ಒಬ್ಬೊಬ್ರು ನನ್ನ ಪೋಲ್ಕೆ ಹುಡ್ತಾರೆ ಅಂತ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಹೆಂಗೋ ಅಮ್ಮ ಆ ಎಂಟ್ರಮ್ಮ ನನಗೆ ದಡ್ಡನಾಗ್ದಿದ್ರೆ ನಂಗೆ ಅಷ್ಟೇ ಸಾಕಮ್ಮ. ನನ್ನ ಆಜ್ಞೆನ ಕೊಟ್ಟು ಅನುಭವಿಸಿರೋದೇ ಸಾಕು. ಈ ಮಗುವನ್ನ ಬುದ್ಧಿವಂತನಾದ್ರೆ ನಂಗೆ ಸಾಕಮ್ಮ.